ಸಂಡೂರು ತಾಲೂಕಲ್ಲಿ ಬಹಳ ಅದ್ದೂರಿಯಾಗಿ ಬಸ್ ಜಯಂತಿ ಕಾರ್ಯಕ್ರಮ ನಡೆದಿದೆ. ಸುಮಾರು ಸುತ್ತಮುತ್ತಲಿನ ಒಂದು 50 ಊರು 50 ಗ್ರಾಮ ಇಲ್ಲಿ ನೆರವೇರಿದೆ. ಒಂದು 7-8 ಸಾವಿರ 10 ಸಾವಿರ ಜನ ತನಕನೂ ಇಲ್ಲಿ ಜನಸಾಗರ ತುಂಬಿದೆ. ಎಲ್ಲ ಬಸವ ಭಕ್ತರು ಇಲ್ಲಿ ನೆರವೇರಿದ್ದಾರೆ. ಎಲ್ಲ ಸಮಾಜದವರು ಕೂಡ ಇವತ್ತು ಬಸವ ಜಯಂತಿ ಕಾರ್ಯಕ್ರಮವನ್ನು ಆಚರಿಸ್ತಾರೆ. ಅದ್ದೂರಿಯಾಗಿ ಪ್ರತಿ ವರ್ಷನೂ ಕೂಡ ಇದೇ ತರ ನಾವು ಮುಂದೇನೂ ಎಲ್ಲ ಸಮಾಜದವರ ಜೊತೆಗೂಡಿ ಬಸವ ಜಯಂತಿ ಕಾರ್ಯಕ್ರಮವನ್ನು ಆಚರಿಸ್ತೀವಿ ಅಂತ ನಾವು ಈ ಮೂಲಕ ಹೇಳ್ತಾ ಇದ್ದೀವಿ. ಇವಾಗ ವಿಶೇಷವಾಗಿ ಯಾರು ಬಂದರು ಈಗ ಕಾರ್ಯಕ್ರಮಕ್ಕೆ? ಮುಖ್ಯ ಅತಿಥಿಗಳು ಯಾರು ಬಂದಿದ್ರು? ಮುಖ್ಯ ಅತಿಥಿಯಾಗಿ ಪುಷ್ಪಾರ್ಚನೆ ಸುತ್ತೂರು ಶ್ರೀಗಳ ಸಾನ್ನಿಧ್ಯದಲ್ಲಿ ನೆರವೇರಿದೆ. ಶಾಸಕರಾದ ಗಣೇಶ್ ಪ್ರಸಾದ್, ಶಾಸಕರಾದ ಎ ಕೃಷ್ಣಮೂರ್ತಿ ಅವರು, ಮಾಜಿ ಸಚಿವರು ಹಾಗೂ MLAಗಳಾದ ಮಹೇಶ್ ಅವರು, ಮಾಜಿ MLA ಆದ ಬಾಲರಾಜ್ ಅವರು, ಅಧ್ಯಕ್ಷರಾದ ರಂಗಸ್ವಾಮಿ ಅವರು, ಪ್ರಾಣಾಧ್ಯಕ್ಷರು, ಎಲ್ಲ ಸಂಘ ಸಂಸ್ಥೆಯ ಅಧ್ಯಕ್ಷರುಗಳು, ಎಲ್ಲ ಅರಕೂರು ಜನಮೂರ್ತಿಗಳು ಇಲ್ಲಿ ಭಾಗಿಯಾಗಿದ್ದಾರೆ. ಎಷ್ಟು ಸಾವಿರ ಜನ ಸೇರಿರ್ಬೋದು ಇವತ್ತು? 10,000ಕ್ಕಿಂತ ಹೆಚ್ಚು ಜನ ಇಲ್ಲಿ ನೆರವೇರಿದ್ದಾರೆ. ಪ್ರಸಾದ ವಿತರಣೆ ಇದೆ ಇವತ್ತು. ಪ್ರಸಾದ ವಿತರಣೆ ಒಂದು 10,000 ಜನಕ್ಕೆ ಪ್ರಸಾದ ವಿತರಣೆಯನ್ನ ನಾವು JSS ಕಾಲೇಜಲ್ಲಿ ಹಮ್ಮಿಕೊಂಡಿದ್ದೇವೆ. ಸರ್, ಇವತ್ತು ಈ ಬಸವ ಜಯಂತಿ ಮುಖಾಂತರ ಸಮಾಜಕ್ಕೆ ಏನು ಹೇಳಕ್ ಇಷ್ಟಪಡ್ತೀರಾ? 8ನೇ ಶತಮಾನದಿಂದ 900 ಶತಮಾನದಿಂದ ಬಸವಣ್ಣವರು ಏನು ಸಮಾನತೆ ಸಾರಿದ್ರು ಈ ಸಮಾಜಕ್ಕೆ, ಈ ಒಂದು ಜಿಲ್ಲೆಗೆ ಸಮಾನತೆಯನ್ನು ಸಾರ್ತಾ ಇದ್ದೀವಿ. ಅದೇ ಜಾತಿ ಅತೀತವಾಗಿ ಎಲ್ಲರೂ ಒಂದೇ ಅಂತಕ್ಕಂಥ ಮನೋಭಾವನೆನ ನಾನು ಹೇಳಿದ್ದೀನಿ ಮೊದಲೇ. ಎಲ್ಲ ಸಮಾಜದವರು ನಮ್ಮ ಜೊತೆಗೆ ನೆರವೇರಿದ್ದಾರೆ. ಎಲ್ಲ ಸಮಾಜದವರು ಸೇರಿ ಇವತ್ತು ಬಸ್ ಜಯಂತಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ.